ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಜೆಡಿಯುನವರು ಟ್ವೀಟ್ ಮಾಡಿದಾರಂತೆ 2025 ರಿಂದ 2030 ತನಕ ನಿತೀಶ್ ಕುಮಾರ್ ಸಿಎಂ ಅಂತ ಹೇಳಿ ಜೆಡಿಯು ಟ್ವೀಟ್ ಅನ್ನ ಮಾಡಿದೆ. ಘೋಷಣೆ ಮಾಡಿಬಿಟ್ರು ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಜೆಡಿಯುನವರು. ಬಿಹಾರಕ್ಕೆ ಮತ್ತೆ ನಿತೀಶ್ ಕುಮಾರ್ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಲಾಗಿದೆ 2025 ರಿಂದ 2030 ಅಂದ್ರೆ ಆ ಅವಧಿಯನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು ಚರ್ಚೆ ಇತ್ತಲ್ಲ, ಒಂದು ಸ್ವಲ್ಪ ದಿನ ಬಹುಶಃ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಹುದು, ಆಮೇಲೆ ಬದಲಾವಣೆ ಆಗಬಹುದು ಅಂತ ಹೇಳಿ ಎಕ್ಸಾಕ್ಟ್ ಆ ವರ್ಷಗಳನ್ನ ಹಾಕಿದ್ದಾರೆ, ಅವಧಿಯನ್ನ ಹಾಕಿದ್ದಾರೆ. 2025 ರಿಂದ 2030 ತನಕ ನಿತೀಶ್ ಕುಮಾರ್ ಸಿಎಂ ಅಂತ ಹೇಳಿ ಜೆಡಿಯುನಿಂದ ಟ್ವೀಟ್ ಮಾಡಲಾಗಿದೆ. ಎನ್ಡಿಎಗೆ ಬಹಳ ದೊಡ್ಡ ಬಹುಮತ ಸಿಗ್ತಾ ಇದ್ದ ಹಾಗೆ 168 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ಡಿಎ ಮೈತ್ರಿಕೂಟ. ಈ ಫಲಿತಾಂಶ ಕಾಣಿಸ್ತಾ ಇದ್ದ ಹಾಗೆ ಸಂಭ್ರಮಾಚರಣೆ ಆರಂಭವಾಗಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ. ಜೊತೆಗೆ ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಹಾಗೆ ಜೆಡಿಯು ಘೋಷಣೆಯನ್ನ ಮಾಡಿಕೊಂಡಿದೆ, ಪೋಸ್ಟ್ ಅನ್ನ ಹಾಕಿ. ಆ ಪೋಸ್ಟರ್ ನ ಗಮನಿಸ್ತಾ ಇದ್ದೀರಿ. 25 ರಿಂದ 30 ತನಕ ಫಿರ್ಸೆ ನಿತೀಶ್ ಕುಮಾರ್ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದೆ ಜೆಡಿಯು. ಆಗ್ಲೇ ಮತ್ತೊಂದು ಸುದ್ದಿಯನ್ನ ಗಮನಿಸಿದ್ರಿ, ಅವರ ಮನೆಯ ಮುಂದೆ ಒಂದು ಪೋಸ್ಟರ್ ಅನ್ನ ಹಾಕಲಾಗಿದೆ, ಟೈಗರ್ ಅಬೀಬಿ ಜಿಂದಾ ಹೇ ಅಂತ ಹೇಳಿ. ಈಗ ಮತ್ತೊಂದು ಪೋಸ್ಟ್ ಜೆಡಿಯು ಪಕ್ಷದಿಂದಲೇ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವಂತಹ ಕ್ಲಿಯರ್ ಕಟ್ ಮೆಸೇಜ್ ಜೆಡಿಯುನಿಂದ ರವಾನೆಯಾಗಿದೆ. ಜೆಡಿಯು 75 ಕ್ಷೇತ್ರದಲ್ಲಿ, ಬಿಜೆಪಿ 74 ಕ್ಷೇತ್ರದಲ್ಲಿ ಸಮಬಲದ ಸಮಾನ ಹೋರಾಟ ಎರಡೂ ಪಕ್ಷಗಳಿಂದ. ಕಳೆದ ಬಾರಿ ಮೈತ್ರಿಕೂಟದಲ್ಲೇ ಸ್ಪರ್ಧೆಯನ್ನ ಮಾಡಿದ್ರೂ ಕೂಡ ಜೆಡಿಯು ಕೇವಲ 43 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಅದಕ್ಕೆ ಬಹಳ ದೊಡ್ಡ ಕಾರಣ ಎಲ್ಜೆಪಿ ಆಗಿದ್ದಿರಬಹುದು. ಬಟ್ ಈ ಬಾರಿ 75 ಕ್ಷೇತ್ರದಲ್ಲಿ ಜೆಡಿಯು, 74ರಲ್ಲಿ ಬಿಜೆಪಿ, 14ರಲ್ಲಿ ಚಿರಾಗ್ ಪಾಸ್ವಾನ್ರ ಲೋಕ್ ಜನಶಕ್ತಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಒಟ್ಟಾರೆಯಾಗಿ ಎನ್ಡಿಎ ಮೈತ್ರಿಕೂಟ 168 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮುಖ್ಯಮಂತ್ರಿ ಅನಿವಾರ್ಯ, ನಿತೀಶ್ ಕುಮಾರ್ರನ್ನೇ ಮಾಡಬೇಕು, ಬೇರೆ ಗತಿ ಇಲ್ಲ ಅಂತ ಹೇಳ್ತಾ ಇದ್ದೆ ಸರ್. ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.